ತುಂಬ ಹೊತ್ತು ಜಿಮ್ಮಲ್ಲಿ ಇದ್ರೆ ರಿಸಲ್ಟ್ ಬಂದ್ಬಿಡುತ್ತಾ? ವೆಲ್ಕಮ್ ಟು ಎಪಿಸೋಡ್ 1 ಆಫ್ ಫಿಟ್ನೆಸ್ ಮಿತ್ ಬಸ್ಟರ್ಸ್. ಗುರು 3 hours ಜಿಮ್ಮಲ್ಲಿ ಇದ್ದೀನಿ, ಫಾಸ್ಟ್ ರಿಸಲ್ಟ್ ಬರುತ್ತಾ ಅಂತ ತುಂಬಾ ಕ್ಲೈಂಟ್ಸ್ಗಳು ಕೇಳಿದ ಕ್ವಶನ್ಸ್ ನನಗೆ. ಅಥವಾ 45 minutes ವರ್ಕೌಟ್ ಮಾಡಿದ್ರ ಅಥವಾ ಟೈಮ್ ವೇಸ್ಟ್ ಮಾಡಿದ್ರ? ಬಟ್ ನಿಜವಾದ ಆನ್ಸರ್ ಕೇಳಿದ್ರೆ ಶಾಕ್ ಆಗ್ತೀರಾ. ಮೋಸ್ಟ್ ಪೀಪಲ್ ಜಿಮ್ಗೆ ವರ್ಕೌಟ್ ಮಾಡಕ್ಕೆ ಹೋಗಲ್ಲ, ಫೋನ್ ಯೂಸ್ ಮಾಡಕ್ ಹೋಗ್ತಾರೆ. ವರ್ಕೌಟು, ಫೋನು, ರೀಲ್ಸು, ಚಾಟಿಂಗು, ಲಾಂಗ್ ರೆಸ್ಟ್. ಆಮೇಲೆ ಹೇಳ್ತಾರೆ, ಗುರು ನಾನು ಡೈಲಿ 3 hours ಜಿಮ್ನಲ್ಲೇ ಇರ್ತೀನಿ ಅಂತ. ಆದ್ರೆ ಸೈನ್ಸ್ ಪ್ರಕಾರ ಮಸಲ್ ಗ್ರೋತ್ಗೆ ಇಂಪಾರ್ಟೆಂಟು ಪ್ರೋಗ್ರೆಸಿವ್ ಓವರ್ಲೋಡು, ಇನಫ್ ಟ್ರೈನಿಂಗ್ ವಾಲ್ಯೂಮ್, ರಿಕವರಿ, ಪ್ರೋಟೀನ್ ಇಂಟೇಕ್. ಜಿಮ್ನಲ್ಲಿ ಸ್ಪೆಂಡ್ ಮಾಡೋ ಟೈಮ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮಸಲ್ಗೆ ಕ್ವಾಲಿಟಿ ವರ್ಕೌಟ್ ಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಕ್ಲೈಂಟ್ ಇರ್ತಾರೆ ಅಂತ. ಕ್ಲೈಂಟ್ ಎ, ಕ್ಲೈಂಟ್ ಬಿ ಅಂತ. ಕ್ಲೈಂಟ್ ಎ 60 minutes ಇಂಟೆನ್ಸಿವ್ ಫೋರ್ಸ್ ವರ್ಕೌಟ್ ಮಾಡ್ತಾರೆ. ಕ್ಲೈಂಟ್ ಬಿ 3 hours ಜಿಮ್ನಲ್ಲಿ ಫೋನು, ರೀಲ್ಸ್, ಚಾಟಿಂಗ್ ಮಾಡ್ತಾರೆ. ನಿಮ್ ಪ್ರಕಾರ ಇವರಿಬ್ಬರಲ್ಲಿ ಯಾರಿಗೆ ರಿಸಲ್ಟ್ ಬರುತ್ತೆ? ರಿಸರ್ಚ್ ತೋರಿಸುತ್ತೆ ಎಕ್ಸೆಸಿವ್ ಟ್ರೈನಿಂಗ್ ರಿಕವರಿನ ಎಫೆಕ್ಟ್ ಮಾಡಬಹುದು ಮತ್ತು ಅನ್ನೆಸೆಸರಿ ಫಟಿಗ್ ಇನ್ಕ್ರೀಸ್ ಮಾಡಬಹುದು ಅಂತ. ತುಂಬಾ ಟೈಮು ಜಿಮ್ಮಲ್ಲಿ ಇದ್ದ ತಕ್ಷಣನೇ ಮಸಲ್ ಗ್ರೋತ್ ಆಗಲ್ಲ. ಹಂಗಂದ್ರೆ ಸೊಲ್ಯೂಷನ್ ಏನ್ ಗೊತ್ತಾ? 45 to 90 minutes ಫೋಕಸ್ ಟ್ರೈನಿಂಗ್ ಹಾರ್ಡರ್, ನಾಟ್ ಲಾಂಗರ್. 7 to 9 hours ಕ್ವಾಲಿಟಿ ಸ್ಲೀಪು, ಇನಫ್ ಪ್ರೋಟೀನು. ತುಂಬಾ ಜನಕ್ಕೆ ಇಷ್ಟು ಸಾಕು ಅಮೇಝಿಂಗ್ ರಿಸಲ್ಟ್ ಬರಕ್ಕೆ. ನೀವು ಜಿಮ್ನಲ್ಲಿ ವರ್ಕೌಟ್ ಮಾಡ್ತೀರಾ ಅಥವಾ ಅಟೆಂಡೆನ್ಸ್ ಆಗ್ತಿದ್ದೀರಾ? ನಿಮ್ಮ ಆವ್ರೇಜ್ ವರ್ಕೌಟ್ ಟೈಮಿಂಗ್ ಎಷ್ಟು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಿಮ್ಮಿಗೆ ಹೋದ್ರೂ ರಿಸಲ್ಟ್ ಬರ್ತಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫಿಟ್ನೆಸ್ ಗುರುನ ಮರಿದಲ್ಲೇ ಫಾಲೋ ಮಾಡಿ.